ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಕಾಂಗ್ರೆಸ್ ಪಕ್ಷದಲ್ಲಿ 3 ಬಿಟ್ಟವರೇ ಇದ್ದಾರೆ. ಹನಿ ಟ್ರ್ಯಾಪ್ ಅನ್ನೋದು ಇದು ನಾಚಿಗೇಡಿನ ವಿಚಾರ. ಯಾರು ಯಾರಿಗೆ ಕಲ್ಲು ಹೊಡೆದಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಂತ ಬಿಸಿ ಪಾಟೀಲ್ ಗರಂ ಮಾಡಿದ್ದಾರೆ. ಸದನದಲ್ಲಿ ರಾಜಣ್ಣ ಬಂದು ಹೇಳುವ ಅವಶ್ಯಕತೆನೇ ಇರಲಿಲ್ಲ. ಹನಿ ಟ್ರ್ಯಾಪ್ ವಿಚಾರವಾಗಿ ಮಾತನಾಡುವಂತ ಅವಶ್ಯಕತೆನೇ ಇರಲಿಲ್ಲ KN ರಾಜಣ್ಣ ಅವರು. ಇಲ್ಲಿ ಏನೋ ಪಿತೂರಿ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಇನ್ನು 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತವರೇ ಇವರು ಅಂತ ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪವನ್ನ ವ್ಯಕ್ತಪಡಿಸಿದ್ದಾರೆ. ಹನಿ ಟ್ರ್ಯಾಪ್ ಅನ್ನೋದು ಇದು ಒಂದು ನಾಚಿಗೇಡಿನ ವಿಚಾರ. ಯಾರು ಯಾರಿಗೆ ಕಲ್ಲು ಹೊಡೆದಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅನ್ನೋ ವಿಚಾರವನ್ನ ಮಾತನಾಡಿದ್ದಾರೆ ಬಿಸಿ ಪಾಟೀಲ್. ಸದನದಲ್ಲಿ KN ರಾಜಣ್ಣ ಬಂದು ಹೇಳುವಂತ ಅವಶ್ಯಕತೆನೇ ಇರಲಿಲ್ಲ. ಕಲಾಪದಲ್ಲಿ ಡಿಸ್ಕಷನ್ ಮಾಡುವ ವಿಚಾರಣೆ ಅಲ್ಲ ಇದು. ಇಲ್ಲಿ ಏನೋ ಪಿತೂರಿ ಇದೆ ಅನ್ನೋದು ಸ್ಪಷ್ಟವಾಗ್ತಿದೆ ಅಂತ ಮಾಜಿ ಸಚಿವ ಬಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಅಂದರೆ ಇಲ್ಲಿ ವೆರಿ ಸ್ಪಷ್ಟವಾಗಿದೆ. ರಾಜೇಂದ್ರ ಅವರು ಒಂದು ಕಡೆ ಬೇರೆ ಸ್ಟೇಟ್ಮೆಂಟ್ ಕೊಡ್ತಾರೆ, ರಾಜಣ್ಣ ಅವರು ಕೂಡ ಒಂದು ಕಡೆ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾರೆ. ಅಪ್ಪ ಮಗನ ಹೇಳಿಕೆಯಲ್ಲೇ ಕೂಡ ಗೊಂದಲಗಳು ಇದ್ದಾವೆ. ಈಗ ರಾಜೇಂದ್ರ ನಮಗೆ ಥ್ರೆಟ್ಟಿಂಗ್ ಇದೆ, ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ವಿಚಾರವನ್ನು ಈಗ ಅಧಿಕಾರಿಗಳ ಮುಂದೆ ಹೇಳಿರುವಂಥದ್ದು, ಗೃಹ ಸಚಿವರ ಬಳಿ ಹೇಳ್ಕೊಂಡಿರುವಂಥದ್ದು. ಸೊ ಹಾಗಾಗಿ CID ಕೂಡ ಎಂಟ್ರಿ ಆಗಿದೆ. ಒಂದು ಕಡೆ ಹನಿ ಟ್ರ್ಯಾಪ್ ಕೇಸ್ ಈಗಾಗಲೇ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ರಾಜೇಂದ್ರ ಅವರ ಹೇಳಿಕೆ, ರಾಜಣ್ಣ ಅವರ ಹೇಳಿಕೆಯಲ್ಲಿಯೇ ಗೊಂದಲಗಳು ಕೂಡ ಉಂಟಾಗ್ತಾ ಇರುವಂಥದ್ದು. ಇಬ್ಬರೂ ಹೇಳಿಕೆಯಲ್ಲೂ ಕೂಡ ತಾಳೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅಧಿಕಾರಿಗಳಿಗೆ ಇದೊಂದು ಬಿಗ್ ಟಾಸ್ಕ್ ಅಂತಾನೆ ಹೇಳಿ. ಕಲಾಪದಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಬೇಕಿತ್ತಾ ಅಂತೆಲ್ಲ ಹೇಳಿದ್ದಾರೆ ಬಿಸಿ ಪಾಟೀಲ್ ಅವರು. ಹೌದು, ಯಾಕೆಂತಂದ್ರೆ ಈ ವಿಚಾರ ಮುನ್ನೆಲೆ ಬಂದಿದ್ದು ಅವ್ರ ಪಕ್ಷದಿಂದಲೇ ಅಲ್ವಾ. BJP ಅವರೇ ತಾನೇ ಹೇಳಿದ್ದು ಈ ಒಂದು ವಿಚಾರವನ್ನ. ಯತ್ನಾಳ್ ಹೇಳಿದ್ದಕ್ಕೆ ಅಲ್ವಾ ಈ ಒಂದು ವಿಚಾರ ಸದನದಲ್ಲಿ ಸ್ಫೋಟವಾಗಿದ್ದು. ಕಾಂಗ್ರೆಸ್ನಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ, ಹನಿ ಟ್ರ್ಯಾಪ್ ಪ್ರಕರಣಗಳು ಆಗ್ತಾ ಇದೆ. ಪದೇ ಪದೇ ಈ ರೀತಿಯಾದಂತಹ ಹನಿ ಟ್ರ್ಯಾಪ್ ಕೇಸ್ಗಳು ಬಯಲಿಗೆ ಬರ್ತಾ ಇದ್ದಾವೆ. ಕೆಲವರು ಸ್ಟೇ ತೆಗೆದುಕೊಂಡು ಬಂದು ತಮ್ಮ ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಗೊತ್ತಿಲ್ಲದೆ ಈ ಒಂದು ಕೆಡ್ಡಾಕ್ ಬೀಳ್ತಾ ಇದ್ದಾರೆ. ಸೊ ಅದು ಬಹಿರಂಗ ಆಗ್ತಾ ಇದೆ. ಮಾನ ಮರ್ಯಾದೆಗಳು ಹರಾಜಾಗ್ತಾ ಇದೆ ರಾಜ್ಯದ ಜನರ ಮುಂದೆ. ಸೊ ರಾಜಣ್ಣ ಅವರು ಸೇಫ್ ಆಗೋದಕ್ಕೋಸ್ಕರ ಸದನದಲ್ಲಿ ಹೌದು ನಮ್ಮ ಮೇಲೂ ಕೂಡ ಆಗಿದೆ, ಅದು ತೆರೆಮರೆಯಲ್ಲಿ ನಡೀತಾ ಇದ್ದಂತಹ ವಿಚಾರ ಹನಿ ಟ್ರ್ಯಾಪ್. ಯಾರೂ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸವನ್ನು ಮಾಡಿರಲಿಲ್ಲ. ಯತ್ನಾಳ್ ಸದನದಲ್ಲಿ ಅವರು ಯಾವಾಗ ಒಂದು ಹೇಳಿಕೆಯನ್ನು ಕೊಟ್ಟರು, ಯಾವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿದ್ರು, ಅವಾಗ ರಾಜಣ್ಣ ಅವರು ಒಪ್ಕೊಂಡ್ರು. ಹೌದು ಆಗ್ತಾ ಇದೆ, ನಮ್ಮ ವಿರುದ್ಧನೂ ಕೂಡ ಆಗಿದೆ, 48 ಶಾಸಕರ ವಿರುದ್ಧವೂ ಕೂಡ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂತಹ ವಿಚಾರವನ್ನು ಅವರು ಹೇಳಿದ್ರು. ಆದರೆ ಈ ಎಲ್ಲ ಹೇಳಿಕೆಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ತಾಳೆ ಲೆಕ್ಕಾಚಾರಗಳು ಸಿಗ್ತಾ ಇಲ್ಲ, ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಇಲ್ಲ. ಈ ಒಂದು ಸಾಕ್ಷಿ ಇಲ್ಲದೆ ಹೋದ್ರೂ ಕೂಡ ಈ ಒಂದು ಕೇಸ್ಗೆ ಹುರುಳಾಗೋದಿಲ್ಲ. ಇಬ್ರು ಅಪ್ಪ ಮಗ ಏನೋ ಪಿತೂರಿ ಇದೆ ಅನ್ನೋದು ಸ್ಪಷ್ಟವಾಗ್ತಿದೆ. ಅಪ್ಪ ಮಗ ಏನೇ ಪಿತೂರಿ ಮಾಡಿದ್ರು ಅದು ಯಾವುದು ಕೂಡ ವರ್ಕೌಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ ಕಾರ್ತಿಕ್ ಇಲ್ಲಿ.